ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಊರಿಗೆ ಬಂದಾಗಿಂದ ತೋಟದ ಕಡೆ ಹೋಗೋದಕ್ಕೆ ಟೈಮೇ ಆಗಿರಲಿಲ್ಲ. ಹಾಗಾಗಿ ಇವತ್ತು ತೋಟನ ಒಂದು ರೌಂಡ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲರೂ ಬಂದಿದ್ದೀವಿ. ಮೊದಲು ಬಂದಿದ್ದು ಬಂಗಾರಗೆರೆಗೆ. ಬೋರಲ್ಲಿ ನೀರು ಹೇಗೆ ಹೋಗ್ತಾ ಇದೆ, ಕರೆಂಟ್ ಇದೆಯಾ ಇಲ್ವಾ ನೋಡಿಕೊಂಡು ತೋಟ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಮರಗಳಂತೂ ತುಂಬ ಹಸಿರಾಗಿತ್ತು, ಹಾಗೆ ಕಾಯಿಗಳನ್ನು ಕೂಡ ಬಿಡೋದಕ್ಕೆ ಶುರು ಮಾಡಿದೆ. ನೋಡಿ ತುಂಬ ಖುಷಿಯಾಯಿತು. ಕರೆಂಟ್ ಇದ್ದಿದ್ದರಿಂದ ಎಲ್ಲ ಪೈಪಲ್ಲೂ ನೀರು ಬರ್ತಾ ಇತ್ತು. ನನ್ನ ಮಗ ಆ ನೀರನ್ನು ನೋಡಿ ಆಟ ಆಡೋದಕ್ಕೆ ಅಂತ ಹೋಗ್ತಾ ಇದ್ದ. ನಮ್ಮಪ್ಪ ಏನೇನು ನೆಂದೋಗ್ತಾನೆ ಅಂತ ಎತ್ಕೊಂಡ್ರು ಕೇಳ್ತಾ ಇರಲಿಲ್ಲ. ಮಕ್ಕಳಿಗೆ ನೀರಲ್ಲಿ ಮಣ್ಣಲ್ಲಿ ಆಡೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಬೋರಿನ ನೀರಲ್ವಾ, ಟೇಸ್ಟ್ ಯಾವ ರೀತಿ ಇರ್ಬೋದು ಅಂತ ಎಲ್ಲರೂ ಕೂಡ ಕುಡಿದು ನೋಡ್ತಾ ಇದ್ರು. ನನಗೂ ಕ್ಯೂರಿಯಾಸಿಟಿ ಆಯಿತು, ಕುಡಿದು ನೋಡಿದೆ. ತುಂಬಾ ಸ್ವೀಟ್ ಆಗಿತ್ತು. ನನ್ನ ತಮ್ಮನೂ ಅದನ್ನೇ ಹೇಳ್ತಾ ಇದ್ದ, ಬೋರಿನ ನೀರಾದರೂ ಎಷ್ಟು ಸ್ವೀಟ್ ಆಗಿದ್ದಾವೆ ಅಂತ. ಆನ್ ದ ವೇ ಹೊಸಕೆರೆಗೆ ಹೋಗಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿರುವಂಥ ಜಮೀನಲ್ಲಿ ನವಿಲ್ಗಳು ಮೇಯ್ತಾ ಇದ್ವು. ಈ ರೀತಿಯಾದಂಥ ದೃಶ್ಯ ನೋಡಬೇಕು ಅಂದರೆ ಸಿಟಿಗಳಲ್ಲಾದರೆ ಝೂಗೆ ಹೋಗಬೇಕು. ಆದರೆ ಹಳ್ಳಿಯಲ್ಲಿರುವಂಥ ಅದೃಷ್ಟ ನೋಡಿ, ಆ ನವಿಲು ಎಷ್ಟು ಚೆನ್ನಾಗಿ ಗರಿ ಬಿಚ್ಚಿ ಕುಣಿತಾ ಇದೆ. ಅದನ್ನು ನಾವು ಕಣ್ತುಂಬ್ಕೊಳ್ಳೋದಕ್ಕೆ ಆಗಾಗ ನಮಗೆ ಸಿಗ್ತಾ ಇರುತ್ತೆ. ಬಿಕಾಸ್ ನವಿಲುಗಳು ಮೇಯೋದಕ್ಕೆ ಅಂತ ತೋಟಗಳಿಗೆ ಬರ್ತಾನೆ ಇರ್ತವೆ. ಈಗಂತೂ ಅವು ಹೆದರ್ಕೊಳ್ಳೋದು ಇಲ್ಲ. ನಾವಿದ್ರೂ ಕೂಡ ಆರಾಮಾಗಿ ಅದ್ರ ಪಾಡಿಗದು ಮೇಯ್ತಾ ಇರ್ತವೆ. ಅಲ್ಲಿಂದ ನಾವು ಬಂದಿದ್ದು ಹೊಸಕೆರೆಯಲ್ಲಿರುವಂಥ ನಮ್ಮ ತೋಟಕ್ಕೆ. ಅಡಿಕೆ ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾವೆ. ಬಿಸಿಲು ಅಂತ ಗರಿಗಳನ್ನು ಕಟ್ಟಿಸಿದ್ದಾರೆ. ಈಗಂತೂ ಬೇಸಿಗೆ, ಇಲ್ಲಿಗೆ ಬಂದರೆ ನಿಂತ್ಕೊಳ್ಳೋಕ್ಕೂ ಕೂಡ ನೆರಳಿರಲ್ಲ. ಒಂದು ಶೆಡ್ ಹಾಕ್ಕೊಂಡು ಅದರಲ್ಲಿ ಇರ್ತಾಯಿದ್ರು. ಅದಕ್ಕೆ ಅಂತಲೇ ತೋಟದಲ್ಲಿ ಒಂದು ಮನೆಯನ್ನು ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ. ಅರ್ಧಂಬರ್ಧ ಕನ್ಸ್ಟ್ರಕ್ಷನ್ ಆಗಿದೆ. ಪೂರ್ತಿ ಆದಮೇಲೆ ತೋರಿಸ್ತೀನಿ. ಚಿಕ್ಕದಾಗಿರೋ ಒಂದು ಫಾರ್ಮ್ ಹೌಸ್ ಥರ ಕಟ್ಕೊಳ್ಳೋಣ ಅಂತ ಹೇಳಿ. ಇನ್ನು ತೋಟದಲ್ಲಿ ನಾವು ಮರಗೆಣಸು, ನುಗ್ಗೆಕಾಯಿ, ಬಾಳೆಹಣ್ಣು, ಅಡಿಕೆ, ತೆಂಗು, ಕೆಲವೊಂದು ಹಣ್ಣಿನ ಗಿಡಗಳು, ಈ ರೀತಿ ಮಿಶ್ರ ಬೆಳೆಗಳನ್ನು ಬೆಳೆದಿದ್ದೀವಿ. ಮನೆ ಹೇಗೆ ಬರ್ತಾ ಇದೆ ಅಂತ ನಾನು ನೋಡ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ನನ್ನ ಮಕ್ಕಳ ಅವಸ್ಥೆ ಇದಾಗಿತ್ತು. ಮರಳಲ್ಲಿ ಹೇಗೆ ಬೇಕು ಅಂದರೆ ಹಾಗೆ ಬಿದ್ದು ಒದ್ದಾಡಿಕೊಂಡು ಆಟ ಆಡ್ತಾಯಿದ್ರು. ಇನ್ನು ಸಂಜೆ ಆಯಿತು ಅಂತ ಹೇಳಿಬಿಟ್ಟು ಗೋಡೆಗಳಿಗೆಲ್ಲ ನೀರು ಹಾಕ್ತಾಯಿದ್ರು ನಮ್ಮ ಅಪ್ಪ ಮತ್ತು ನನ್ನ ತಮ್ಮ. ನೀರು ಹಾಕ್ಬಿಟ್ಟು ಹೊರಡೋಣ ಅಂತ ಹೇಳಿ ಹೊರಟ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.